ಆಗೋಯ್ತು. ನನ್ನ ಫೋನ್ ಕೂಡ ಚಾರ್ಜ್ ಖಾಲಿ ಆಗ್ತಾ ಬಂತು. ಮತ್ತೆ ಬೇರೆ ಯಾವ್ದಾದ್ರು ಗೇಮ್ ಇದೇನೆ? ಚೆಕ್ಮೇಟ್. ಇವಾಗ 5ನೇ ಸಲ ಸೋತದ್ದಾಯ್ತಾ? ಬೇರೆ ಏನಾದ್ರು ಗೇಮ್ ಇದ್ರೆ ಹೇಳ್ರ. Good morning everyone. Are you all ready for an exciting activity? Yes sir. Yes sir. ಎಸ್ ಸರ್. Okay, ಎಲ್ಲರೂ ದಿನಕರ್ ದೇಸಾಯಿ ಅವ್ರ ಸ್ಟ್ಯಾಚ್ಯೂ ಇದೆಯಲ್ಲ ಕಾಲೇಜಲ್ಲಿ, ಅಲ್ಲಿ 3 ಗಂಟೆಗೆ ಸಾಯಂಕಾಲ ರೆಡಿ ಆಗಿರಬೇಕು. ಎವ್ರಿ ಒನ್ ವಿಲ್ ಬಿ ಪ್ರೆಸೆಂಟ್ ಇನ್ ಯುವರ್ ಸ್ಪೋರ್ಟ್ಸ್ ಯೂನಿಫಾರ್ಮ್. ಓಕೆ ಓಕೆ. ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಈವ್ನಿಂಗ್ ಸರ್. ಓಕೆ, ಇವತ್ತು ಎಲ್ಲರೂ ಇಲ್ಲಿ ಯಾಕೆ ಬಂದಿದ್ರು ಗೊತ್ತಲ್ಲ? ಓಕೆ, ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ನ್ಯೂ ಆಕ್ಟಿವಿಟಿ ಕಾಲ್ಡ್ ಆಸ್ ಟ್ರೆಜರ್ ಹಂಟ್. ಯಾರಾದ್ರೂ ಆಡಿದಾರೆ ಮೊದಲು ಟ್ರೆಜರ್ ಹಂಟ್? ನೋ ಸರ್. ಹೆಸರನ್ನು ಕೇಳಿಲ್ಲ? ಹೇಳಿದ್ರೆ ಆಡ್ಲಿಲ್ಲ. ಸೊ ವಿ ವಿಲ್ ಹ್ಯಾವ್ ಅ ಆಕ್ಟಿವಿಟಿ ಕಾಲ್ಡ್ ಆಸ್ ಟ್ರೆಜರ್ ಹಂಟ್. ಇಟ್ ವಿಲ್ ಬಿ ವೆರಿ ಎಕ್ಸೈಟಿಂಗ್. ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತೀರ, ಅಲ್ಲಿ ಏನು ಮಾಡ್ತೀರಿ, ಬರೀ ದೈಹಿಕ ಸಾಮರ್ಥ್ಯ ಅಷ್ಟೇ ಹೆಚ್ಚಾಗ್ತದೆ. ಟ್ರೆಜರ್ ಹಂಟ್ ಒಳಗೆ ಏನಾಗ್ತದೆ, ನೀವು ಓಡಾಡಬೇಕಾಗ್ತದೆ. ಯು ವಿಲ್ ಬಿ ಮೇಕಿಂಗ್ ಫಿಸಿಕಲ್, ಯು ವಿಲ್ ಬಿ ಡೂಯಿಂಗ್ ಫಿಸಿಕಲ್ ಆಕ್ಟಿವಿಟಿ, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ದು ಬ್ರೈನ್ ವರ್ಕ್ ಮಾಡ್ತಾ ಇರುತ್ತೆ. ಓಕೆ, ಸೊ ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಆಕ್ಟಿವಿಟಿ. ಬೇಸಿಕ್ ರೂಲ್ಸ್ ಇರ್ತದೆ, ನಿಮ್ಗೆ ಹೇಳ್ತೇನೆ ಅಂತ ರೂಲ್ಸ್. ಅದಕ್ಕಿಂತ ಮುಂಚೆ ಎಷ್ಟು ಹುಡುಗರಿದ್ದಾರೆ ನೀವು ಇವತ್ತು? ವಾಟ್ ವಿಲ್ ಡೂ ಇಸ್ ವಿಲ್ ಗ್ರೂಪ್ ಯು 12 ಪೀಪಲ್ ಇಂಟು 3 ಡಿಫ್ರೆಂಟ್ ಗ್ರೂಪ್ಸ್. ಆಯ್ತಾ? ಓಕೆ, ಎಲ್ಲರಿಗೂ ನಿಮ್ಗೆ ಬೇರೆ ಬೇರೆ ಗ್ರೂಪಲ್ಲಿ ಡಿವೈಡ್ ಮಾಡಿದೀವಲ್ಲ. ಸೊ ದಿಸ್ ವಿಲ್ ಬಿ ಗ್ರೂಪ್ ಎ, ಸೆಕೆಂಡ್ ವಿಲ್ ಬಿ ಗ್ರೂಪ್ ಬಿ, ಥರ್ಡ್ ಒನ್ ವಿಲ್ ಬಿ ಗ್ರೂಪ್ ಸಿ. ಈ ಆಕ್ಟಿವಿಟಿಯಲ್ಲಿ ಒಟ್ಟಾರೆ 6 ಪಜಲ್ ಇರ್ತದೆ. ಸೊ ಒಂದು ಪಜಲ್ ಸಾಲ್ವ್ ಆದ ತಕ್ಷಣ 2ನೇ ಪಜಲ್ ಕ್ಲೂ ಸಿಗ್ತದೆ ನಿಮ್ಗೆ. ಸೊ ಅದು ಸಾಲ್ವ್ ಮಾಡಿದ ತಕ್ಷಣ 3ನೇ ಪಜಲ್ ಕ್ಲೂ ಸಿಗ್ತದೆ. ಮಾಡ್ತಾ ನೀವು 6ನೇ ಪಜಲ್ ಸಾಲ್ವ್ ಮಾಡಿದ ತಕ್ಷಣ ನಿಮ್ಗೊಂದು ಕೀ ಸಿಗ್ತದೆ. ಯಾವ ಟೀಮ್ದವ್ರಿಗೆ ಆ ಕೀ ಸಿಗ್ತದೆ ನೀವು ನಾನು ತಂದು ಕೊಡಬೇಕು. ಸೊ ದಟ್ ಟೀಮ್ ವಿಚ್ ಬ್ರಿಂಗ್ಸ್ ದ ಕೀ ಟು ಮೀ ವಿಲ್ ಬಿ ದಿ ವಿನ್ನರ್. ಸೊ 3 ಗ್ರೂಪ್ಸಿಗೆ ಬೇರೆ ಬೇರೆ ಲೇನ್ಸ್ ಅಲ್ಲಿ ಬಿಟ್ಟಿರ್ತೀನಿ. ಪ್ರತಿಯೊಂದು ಲೇನ್ ಎಂಡಿಗೆ ಒಂದು ಫಸ್ಟ್ ಕ್ಲೂ ಸಿಗ್ತದೆ. ಸೊ ಟೀಮ್ ಎ ಈ ಲೇನ್ ತಗೊಳ್ಬೇಕು, ಟೀಮ್ ಬಿ ಈ ಲೇನಲ್ಲಿ ಇರ್ತೀರಿ, ಟೀಮ್ ಸಿ ಈ ಲೇನಲ್ಲಿ ಇರ್ತೀರಿ. ಸ್ಟಾರ್ಟ್ ಆಗಿದ ತಕ್ಷಣ ನಿಮ್ಮ ಲೇನ್ ಎಂಡಿಗೆ ಒಂದು ಫಸ್ಟ್ ಕ್ಲೂ ಸಿಗ್ತದೆ. ಸೊ ಆ ಕ್ಲೂ ಸಾಲ್ವ್ ಮಾಡಿದ ತಕ್ಷಣ ಯು ಕ್ಯಾನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ಲೂ. ದಿಸ್ ಇಸ್ ಆಸ್ ಸಿಂಪಲ್ as that. ಸೊ ಲಾಸ್ಟ್ ಯಾವುದೇ ಟೀಮಿಗೆ ಕೀ ಯಾರಿಗೆ ಸಿಗ್ತಾರೆ ಫಸ್ಟ್ ಯಾರು ತಂದು ಕೊಡ್ತಾರೆ, ಆಸ್ ಐ ಆಲ್ರೆಡಿ ಟೋಲ್ಡ್ ಯು, that team will be declared as the winner and the winners will get this trophy and certificate. Okay, so best of luck. Team A allu bari, team B, team C. Okay, ellargu rules helidini, everyone is clear with the rules. So winners will get this very beautiful trophy at the end of the activity. ಆಯ್ತಾ? ಸೋತರಿಗೆ ಸರ್ಟಿಫಿಕೇಟ್ ಸಿಗ್ತದೆ. ಸೊ ಬೆಸ್ಟ್ ಆಫ್ ಲಕ್ ಆಲ್ ದ ಟೀಮ್. ನಾನು ಸ್ಟಾರ್ಟ್ ಹೇಳಿದ ತಕ್ಷಣ ನೀವು ನಿಮ್ಮ ಓಣಿಯಲ್ಲಿ ನಿಮ್ಮ ಫಸ್ಟ್ ಕ್ಲೂಗ್ ಹೋಗ್ಬೋದು. ಆಯ್ತಾ? ಓಕೆ, ಟೀಮ್ಸ್ ರೆಡಿ? ಓಕೆ ಟೀಮ್, ಲೆಟ್ಸ್ ಸಿ ಹೂ ವಿನ್ಸ್. ಬೆಸ್ಟ್ ಆಫ್ ಲಕ್. ಸ್ಟಾರ್ಟ್. ಓಕೆ, ಮ್ಯಾಕ್ಸ್ ಕಡೆಯವರು ಯಾರು? ಇದರ ಉತ್ತರ ಬರುವ ಸಂಖ್ಯೆಯೇ ಮುಂದಿನ ಕೋಣೆಯ ಸಂಖ್ಯೆ. ಫೈಂಡ್ ಡಿಟರ್ಮಿನೆಂಟ್ ಆಫ್ a square by 10 for a equal to. ಸ್ವಲ್ಪ ಸಾಲ್ವ್ ಮಾಡಿ. ಓಕೆ, ರೂಮ್ ನಂಬರ್ 10 ಹೋಗೋಣ. ಬ್ರೇಕ್ ದಿಸ್ ಕೋಡ್ ಟು ಗೆಟ್ ಟು ದಿ ನೆಕ್ಸ್ಟ್ ರೂಮ್. 3, 35, 18, 39. ಏನು ಕೋಡ್ ಅಂತ ಇದೆಯಲ್ಲ? ಮೇ ಬಿ ಇಲ್ಲಿರೋ ಯಾವ್ದಾರ ಮೊಬೈಲ್ಗೆ ಕೋಡ್ ಹಾಕ್ಬೇಕೇನೋ ಅಲ್ಲ? ಹೋಗ, ಹಂಗೆಲ್ಲ ಮೊಬೈಲ್ ಇಡುಲ್ವಾ? ಇದಲ್ವಾ, ಇದೇನೋ ಬೇರೆದು. ಹಾ ಗೊತ್ತಾಯ್ತು. ಇಲ್ಲೆಲ್ಲ ಆಟೋಮಿಕ್ ಮೆಷಿನ್ ಎಲ್ಲ ಇಟ್ಟಿರು. ಅಲ್ಲಿ ಹೋಗ್ಕೊಂಡೆ ನಾವು ಕೋಡ್ ಹಾಕ್ಬಿಟ್ರೆ ಆನ್ಸರ್ ಸಿಕ್ತಿತ್ತು, ಪಕ್ಕ ಸಿಕ್ತಿತ್ತು. ಅದು ಆಟೋಮಿಕ್ ಮಷೀನ್ ಅಲ್ವಾ, ಆಟೋಮೆಟಿಕ್ ಮಷೀನ್. ಅದು ಆಟೋಮೆಟಿಕ್ ಅಲ್ವಾ, ಅಟೋಮಿಕ್ ಕೆ, ಕೆಮಿಕಲ್ ಅಟೋಮಿಕ್ ನಂಬರ್. ನಾ ಪೀರಿಯಾಡಿಕ್ ಟೇಬಲ್ ನೋಡಿ ಹೇಳ್ತೆ, ನೀ ಅಟೋಮಿಕ್ ನಂಬರ್ ಹೇಳಿ. ಪಜಲ್ ಕೂಡ ತಗೊಳ್ಳಿ. ಅಟೋಮಿಕ್ ನಂಬರ್ 3.
हाँ लिथियम. Atomic number 35. हाँ bromine. Atomic number 18. हाँ argon. Atomic number 39. Yttrium. हाँ ಲೈಬ್ರರಿ. ಬರೀ ಲೈಬ್ರರಿಗೆ ಹೋಗುವ. ಕೊಳದ ನಡುವೆ ಪುಟ್ಟ ಹಸಿರು ಗುಡ್ಡಗಳು ಹಲವು, ಆ ತೇಲುವ ಗುಡ್ಡಗಳ ನಡುವೆ ಇರುವುದು ಮುಂದಿನ ಸುಳಿವು. ಈಗ ಮತ್ತೆ ಗುಡ್ಡಕ್ಕೆ ಹೋಗ್ಬೇಕಾ? ಲೇಟ್ ಆಗುತ್ತಲ್ಲ. ಗುಡ್ಡ ಅಲ್ವಾ, ತೇಲುವ ಗುಡ್ಡನಾ? ಅದೇ ಹಸಿರು ಗುಡ್ಡ ನೀರುವೆ ತೇಲುತ್ತೆ. ಅಯ್ಯೋ ಪಜಲ್ ಇದು. ಗುಡ್ಡ ಅಂದ್ರೆ ಗುಡ್ಡ ಅಲ್ಲ, ಬೇರೆ ಏನೋ ಇರ್ಬೇಕು. ಹಸಿರು ಹಸಿರು ಪಾಚಿನ ಪಾಚಿ ಅಲ್ಲ, ಗುಡ್ಡದ ಹಾಗೆ ಕಾಣ್ಬೇಕು. ಹಸಿರು ಗುಡ್ಡ ಅಂದ್ರೆ ಮೇ ಬಿ ಗಿಡ ನೀರಲ್ಲಿ ತೇಲುತ್ತೆ ಅಂದ್ರೆ ಫಿಸ್ಟಿಯಾ. ಬಾಟ್ನಿ ಲ್ಯಾಬ್ ಹತ್ರ ಇರೋ ಫಿಸ್ಟಿಯಾ ಕೊಳದ ಹತ್ರ ಹೋಗೋಣ ಬನ್ನಿ. ಅಲ್ಲಿದೆ ನೋಡು. ಸುಡುವವರೊಂದಿಗೆ ಬೆರೆಯದೇ ಇರುವೆ, ಮೃದು ಸ್ವಭಾವದವರೊಂದಿಗೆ ನಾಚಿ ಗುಲಾಬಿಯಾಗುವೆ. ಬಣ್ಣ ಕೊಡುವುದರಿಂದ ಮಾಡುತ್ತೀನಿ ಸಹಾಯ, ನನ್ನ ಅಡಿಗೆ ಇದೆ ನಿಮ್ಮ ಮುಂದಿನ ಅಧ್ಯಾಯ. ಇದನ್ನ ಗೊತ್ತಾಯ್ತಾ? ಪಕ್ಕ ಈಸಿ. ಏನದು? ಬೇಗ ಬೇಗ. ಬಣ್ಣ ಕೊಡ್ತಂತೆ. ಪಕ್ಕ ಏಷ್ಯನ್ ಪೇಂಟ್ ಡಬ್ಬಿನ ಅನ್ಸದು. ಮೊನ್ನೆ ಸ್ಟೋರ್ ರೂಮ್ ಅಲ್ಲಿ ನೋಡಿದ್ರೆ ಏಷ್ಯನ್ ಪೇಂಟ್ಸ್ ಡಬ್ಬಿ ನಾಚಿ ಗುಲಾಬಿ ಆಗುತ್ತಾ? ಸ್ವಲ್ಪ ಲಾಜಿಕ್ ಯೂಸ್ ಮಾಡು. ಕೆಮಿಸ್ಟ್ರಿ ಇರ್ಬೇಕಿದು. ಯೋಚನೆ ಮಾಡಿ. ಹೇ ಗೈಸ್, ಸುಡೋದು ಅಂದ್ರೆ ಆಸಿಡ್ ಅಲ್ವಾ? ಬೇಸಸ್ ಮುಟ್ಟೋದಿಕ್ಕೆ ಸಾಫ್ಟ್ ಆಗಿರುತ್ತೆ. ಸೊ ಮೃದು ಸ್ವಭಾವ ಅಂದ್ರೆ ಬೇಸ್. ಆಸಿಡ್ ಜೊತೆ ಮಿಕ್ಸ್ ಆಗಲ್ಲ, ಬೇಸ್ ಜೊತೆ ಮಿಕ್ಸ್ ಆಗಿ ಗುಲಾಬಿ ಆಗುತ್ತೆ ಅಂದ್ರೆ ಇಂಡಿಕೇಟರ್. ಪಿಂಕ್ ಕಲರ್ ಇಂಡಿಕೇಟರ್ ಅಂದ್ರೆ ಫಿನಾಪ್ತಲಿನ್ ಇಂಡಿಕೇಟರ್ ಅಲ್ವಾ? ಬನ್ನಿ ಲ್ಯಾಬ್ಗೆ ಹೋಗೋಣ. ಪಕ್ಕ ಏನ ಈ 70,000 ಪುಸ್ತಕದಲ್ಲಿ ಹೇಗೆ ಹುಡ್ಕೋದು? 20,000 ಪುಸ್ತಕ ನಮ್ಮ ಲೈಬ್ರರಿಯಲ್ಲಿ ಉಂಟಾ? ಹೌದು, ಎಷ್ಟು ದೊಡ್ಡ ಲೈಬ್ರರಿ ಎಲ್ಲೂ ಇಲ್ಲ. ನಿಮ್ ಕೋಡ್ ಹೇಳ್ರು. 3, 35, 18, 39. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹತ್ರ ಗಣೇಶನ್ ಮೂರ್ತಿ ಹೋಗ್ತಿದೆ ನೋಡಿ. ಹಾ ನಡಿ. ಸಿಲುಕಿರುವೆ ನೀನು ಗಣಿತದ ಮಧ್ಯೆ, ಕೋಣೆ ಸಂಖ್ಯೆ ಪಡೆದರೆ ನೆನಪಿಸಿಕೋ ವಿದ್ಯೆ. ವಿದ್ಯೆ ಯಾರ? ವಿದ್ಯೆಲ್ಲ ಮರೆಯ ವಿದ್ಯೆನಾ? ಸಾಲ್ವ್ ಮಾಡ್ತೀವಿ ಬಿಡ. ರೂಮ್ ನಂಬರ್ 11 ಹೋಗ್ಬೇಕು. ಹೋಗೋಬಾ. A device used in physics laboratories frequently. To get the name of the device, follow the below instructions. Combine the first word of Brazil's capital and a branch of mathematics which is also used in commerce. ಬ್ರೆಜಿಲ್ ರಾಜಧಾನಿ ಅದೇ ಅಲ್ಲ? ಯಾವುದು ಬೇಗ ಹೇಳು. ಅದೇ ಕೋಲ್ಕತ್ತಾ. ಅದು ಬ್ರಾಜಿಲ್ ರಾಜಧಾನಿ ಇಲ್ಲ, ಬೆಂಗಾಲ್ ರಾಜಧಾನಿ ಅದು. 2016 ಬ್ರೆಜಿಲ್ನಲ್ಲೇ ಅಲ್ವಾ ಒಲಿಂಪಿಕ್ಸ್ ನಡೆದಿತ್ತು? ಅದು ಎಲ್ಲಿ? ರಿಯೋ ಡಿ ಜನೈರೋ. So first word is Rio and second word is related to mathematics. ಎಂತ ಸ್ಟ್ಯಾಟಿಸ್ಟಿಕ್ಸ್? Statistics and mathematics. Statistics is also used in commerce. So first word is Rio and second word is statistics. Rio plus Riostat. ರಿಯೋಸ್ಟಾಟ್ ಇರೋದು ಫಿಸಿಕ್ಸ್ ಲ್ಯಾಬ್ ಅಲ್ಲಿ. ಬನ್ನಿ ಫಿಸಿಕ್ಸ್ ಲ್ಯಾಬ್ ಹೋಗೋಣ. ನನ್ನ ಒಂದು ಕಣ್ಣಿನಿಂದ ನೀ ದಪ್ಪಗೆ ಕಾಣುವೆ,
ಇನ್ನೊಂದು ಕಣ್ಣಿನಿಂದ ನೀ ಕರಗಿದಂತೆ ಕಾಣುವೆ. ಕೀಳಬಹುದಾದ ಕಣ್ಣುಗಳು ಇರುವವು ನನಗೆ, ಮುಂದಿನ ಸುಳಿವಿಗಾಗಿ ಹುಡುಕು ನನ್ನ ಕೆಳಗೆ. ಇವಾಗೇನಿದು ಕಣ್ಗಳ ಕತೆ? ಯಾವ್ದಾದ್ರು ಪ್ರಾಣಿ ಬಗ್ಗೆ ಇರ್ಬೋದಾ? ಅದಂತ ಡೋರೆಮೋನೇನ, ಬಿಗ್ ಲೈಟ್ ಇನ್ ದೊಡ್ಡ ಮಾಡೋಕೆ, ಸ್ಮಾಲ್ ಲೈಟ್ ಇನ್ ಸಣ್ಣ ಮಾಡೋಕೆ. ಏನೋ ಒಂದು ಅರ್ಥ ಆಗೋದಿಲ್ಲ. ಇವಾಗ ಇದನ್ನ ನೋಡ್ತಿದ್ರೆ ಹೇಗೆ ಅನಿಸ್ತಿದೆ ಅಂದ್ರೆ ಯಾರೋ ಅರ್ಧ ಚಶ್ಮಾ ಹಾಕೊಂಡಂಗೆ, ಒಂದ್ ಲೆನ್ಸ್ ಇಲ್ಲ ಏನೋ ಅನ್ನೋ ತರ. ತಡಿ ಏನಂದ್ರೆ ಲೆನ್ಸ್ ಗೊತ್ತಾಯ್ತು, ಕಾನ್ವೆಕ್ಸ್ ಮತ್ತು ಕಾನ್ಕೇವ್ ಲೆನ್ಸ್. ಒಂದಲ್ಲಿ ಸಣ್ಣ ಕಾಣ್ತದೆ, ಮತ್ತೊಂದಲ್ಲಿ ದೊಡ್ಡ ಕಾಣ್ತದೆ ಅಂತ ಫೋಕಲ್ ಲೆಂತ್ ಎಕ್ಸ್ಪೆರಿಮೆಂಟ್ ಇದು, ಫಿಸಿಕ್ಸ್ ಲೆವೆಲ್. ಬಾ ಬಾ ಹೋಗು. ಆಧಾರ್ ಕಾರ್ಡ್ಗಿಂತ ಹೆಚ್ಚು ಆಧಾರ ನೀಡುವುದು ನಾನು, ಹೊರಗಡೆ ಅಲ್ಲ ನಮ್ಮ ಒಳಗಡೆ ಇರುವವನು ನಾನು. ಬೆಳ್ಳಗಿದ್ದರೂ ನಾನು ಕಾಣಲು ಭಯಾನಕ, ಹಾಗಾಗಿ ನಾನು ಪೈರೇಟ್ಗಳ ಸೂಚಕ. ಒಳಗಿರುತ್ತೆ ಅದು ಬೆಳಗ್ಗೆ ಹಲ್ಲು ನಮ್ಗೆ ಸಪೋರ್ಟ್ ಕೊಡುದಿಲ್ಲ, ಬೇರೆ ಏನೋ ಇರಬೇಕು. ಏನಿರ್ಬೋದು? ಓಡೋಡ್ ಸುಸ್ತಾಗೋಯ್ತು ಮರೆ, ಕಾಲ್ ಮಳೆ ಮುರಿದೋಯ್ತು ಅನ್ಸ್ತಿದೆ. ಎಂತ ಮುಳೆ ಮುರಿದೋಯ್ತಾ? ನೋವು ಮುಡ್ತಿಲ್ಲ, ಕೆಲ್ಸದ್ ನೋವು, ಸುಸ್ತಾಗ್ತಾ ಇದೆ. ಹುಷಾರ್ ಮರೆಯ, ಮೂಳೆ ಮುಟ್ರೆ ಕಷ್ಟ. ಮೂಳೆ ಎಸ್ ಗೊತ್ತಾಯ್ತು. ಮೂಳೆ ಇಲ್ದಿದ್ರೆ ನಮಗೆ ಬಾಡಿಗೆ ಸಪೋರ್ಟೇ ಇರಲ್ಲ. ಮೂಳೆ ಬೆಳ್ಳಿಗೇನೂ ಇರುತ್ತೆ, ಬಾಡಿ ಒಳಗೂ ಇರುತ್ತೆ. ಪೈರೇಟ್ಸ್ ಗಳಿಗೆ ಬುರುಡೇನೆ ಸಿಂಬಲ್. ಸ್ಕೆಲೆಟನ್ ಇದೆ ಅಂತ ಹೇಳಿದ್ರು, ಅಲ್ಲಿ ಹೊಸ ಸಿಗಬಹುದು. ಲೆಟ್ಸ್ ಗೋ. ಅರೆ ಇದ್ರಲ್ಲಿ ಯಾವ ರಿಯಲ್ ಸ್ಟಾರ್? ಬರೀ ಬೇಕು ಹುಡ್ಕೋಣ. ಇಲ್ಲಿದೆ ಬನ್ನಿ. Find cot phi for the curve r is equal to theta raised to 19 at theta is equal to 1. Your answer is the next room number. ವಾಟ್ ಕ್ಯೂಟಿ ಪಾಯ್? ಬ್ಯೂಟಿಫೈ ಅಲ್ಲ, ಅದು ಕಾಟ್ಫೈ, ಟ್ರಿಗ್ನೋಮೆಟ್ರಿ. ಹೇಳು ದೋಸ್ತ, ನಾ ಮಾಡ್ತಿ ಹೇಳು. ಬೇಗ ಸಾಲ್ವ್ ಮಾಡೋ, ನೆಕ್ಸ್ಟ್ ಪಜಲ್ಗೆ ಹೋಗ್ಬೇಕು. ಹೌದು, ಅವ್ರ ಮುಂದೆ ಹೋದ್ರೆ ನಾವು ಸೋತೋಗ್ಬಿಡ್ತೀವಿ. ಇದರ ಆನ್ಸರ್ 19. ಸೊ ರೂಮ್ ನಂಬರ್ ಇಸ್ 19 ಅಂದ್ರೆ ಕಾಮರ್ಸ್ ಕ್ಲಾಸ್. ಬೇಕು ಹೋಗುವ ಬಾ. ಹುಷಾರು. ಅಲ್ಲ ನೀನ್ ಯಾಕೆ ಹಿಡಿಲಿಕ್ಕೆ ಹೋದೆ? ಐ ಮೀನ್ ಅವಳು ನಮ್ಮ ಟೀಮ್ ನೋಡಲ್ವಾ, ನಿನಗೆ ಅಪೋನೆಂಟು. ಸೊ ನಮಗೆ ಹೆಲ್ಪ್ ಆಯ್ತು, ನಿನಗೆ ಲಾಸ್ ಆಗ್ತದಲ್ವಾ? ನಾವ್ ಗೆದ್ರು ನೀವ್ ಗೆದ್ರು, ಗೆಲ್ಲುದು ನಮ್ ಕ್ಲಾಸ್ ಅಲ್ವೇನಾ? ಪ್ಲೇಯರ್ಸ್ ಗೆಲ್ಲುವುದು ದೊಡ್ಡದಲ್ಲ, ಸ್ಪೋರ್ಟ್ಸ್ ಗೆಲ್ಬೇಕು. ಇದು ಪಕ್ಕ ಮತ್. ಥ್ಯಾಂಕ್ ಯು. ಇಟ್ಸ್ ಓಕೆ. ಸರಿ ಸರಿ ನಡೀರಿ, ಎಲ್ರು ಯಾರಾದ್ರೂ ಗೆಲ್ಬೇಕಲ್ವಾ? ಕಸದಿಂದ ರಸಕ್ಕೆ ನಾನೊಂದು ಉದಾಹರಣೆ, ಅಲಂಕಾರಕ್ಕೆ ನನ್ನನ್ನು ಬಳಸುವವರು ಜಾಣೆ. ಕಡಲಿನ ಒಡಲಿನ ಅಮೂಲ್ಯ ಸಂಪತ್ತು ಆಗಿರೋ ನನ್ನ ಬಗ್ಗೆ ನಿಮಗೆಷ್ಟು ಗೊತ್ತು? ಕಡಲಿಂದ ಅಂದ್ರೆ ಮೇ ಬಿ ಬಯಾಲಜಿ ಇರಬೇಕು. ನಂಗೂ ಹಂಗೆ ಅನ್ಸ್ತದೆ. ಏನಿರ್ಬೋದಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡು. ಕಡಲಿಂದ ಅಂದ್ರೆ ಮೀನಿರ್ಬೋದು. ಆದ್ರೆ ಮೀನಿಗೂ ಕಸದಿಂದ ರಸಕ್ಕೂ ಏನ್ ಸಂಬಂಧ? ಅಷ್ಟೇ ಅಲ್ಲ, ಡೆಕೋರೇಷನ್ಗೆ ಯಾವುದೇ ಮೀನನ್ನು ಯೂಸ್ ಮಾಡಲ್ಲ. ಹಾಗಾದ್ರೆ ಅಮೂಲ್ಯ ಸಂಪತ್ತು ಅಂದ್ರೆ ಕಾಸ್ಟ್ಲಿ ಮೀನ್ ಇರ್ಬೋದಾ? ಮತ್ತೆ ಕಾಸ್ಟ್ಲಿ ಮೀನು ಪಾಂಪ್ಲೆಟ್? ಮೀನಲ್ಲ, ಬೇರೆ ಏನಾದ್ರೂ ಇರ್ಬೋದು. ಏನು? ಚಿಪ್ಪು ಸಾಲ್, ಚಿಪ್ಪಿ ಕಲ್ಲು ಸಿಗಂಗಿಲ್ಲ ನೋಡಿ. ಹೌದು. ವೇಟ್, ಏನಂದ್ರೆ ನೀನು? ಚಿಪ್ಪೆಕಲ್ಲು. ಏನಾಯ್ತು? ಜೀನಿಯಸ್, ಚಿಪ್ಪೆಕಲ್ಲು ಅದೇ ಆನ್ಸರ್. ಅದ್ ಹೇಗೆ? ಫಾರಿನ್ ಪಾರ್ಟಿಕಲ್ಸ್ ಬಂದಾಗ ಚಿಪ್ಪೆಕಲ್ಲು ಅದನ್ನ ತಡೆಯುತ್ತೆ, ಆಮೇಲೆ ಅದೇ ಪರ್ಲ್ ಆಗುತ್ತೆ. ಪರ್ಲ್ ತುಂಬಾ ಕಾಸ್ಟ್ಲಿ ಕೂಡ, ಅಂಡ್ ಸಮುದ್ರದ ಆಳದಲ್ಲಿ ಚಿಪ್ಪೆಕಲ್ಲು ಇರುತ್ತೆ. ಸೊ ಆನ್ಸರ್ ಇಸ್ ಪರ್ಲ್ ಆಯಿಸ್ಟರ್. ಅಂಡ್ ಈಗ ಅದು ಬೇಕು ಅಂದ್ರೆ ನಾವು ಬಯಾಲಜಿ ಲ್ಯಾಬ್ಗೆ ಹೋಗ್ಬೇಕು. ಲೆಟ್ಸ್ ಗೋ. ಸ್ವಿಚ್ ಬೋರ್ಡ್ ಉಂಟ್ರಾ? ಸರಿ. ಯಾರ್ಯಾರು ಸ್ವಿಚ್ ಬೋರ್ಡ್ ಸಿಗ್ತೇನೋ? ಸಿಗ್ತಾ
ಅಲ್ವಾ, ಅದು ಸ್ಕೆಲಿಟನ್. ಅಲ್ಲೇ ಇರ್ಬೋದು ನೋಡು ಪಜಲ್. 1921ರ ನೊಬೆಲ್ ಪ್ರಶಸ್ತಿ ವಿಜೇತರು, ನ್ಯೂಟನ್ನ ನಿಯಮವನ್ನು ಬದಲಾಯಿಸಿದವರು, ಸಾಪೇಕ್ಷತಾ ಸಿದ್ಧಾಂತ ಮಂಡಿಸಿದ ಮಹಾನ್ ವಿಜ್ಞಾನಿ ಅವರ್ಯಾರೆಂದು ತಿಳಿದರೆ ನೀನೊಬ್ಬ ಜ್ಞಾನಿ. ಬಾ, ಸುಸ್ತಾಯ್ತಾ? ಯಾಕೆ ಹೋಗ್ತಾ ಇದ್ದೀರೋ? ಇಲ್ಲ ಸರ್, ಅದು ಸರ್ ಅವನಿಗೆ ಲೇಬರ್ ಪೇನ್ ಅಂತೆ. ಅವನಿಗೆ ಯಾಗೋ ಲಿಬರ್ ಪೇನ್ ಬರ್ಲಿಕ್ಕೆ ಸಾಧ್ಯ? ಏನ್ ಹೇಳ್ತೀವಿ? ಹೂ ಸರ್, ಕೇಳಿ ಅವನಿಗೆ. ನನ್ ಕೆಲ್ಸದ ನೋವು ಮರೆಯ. ಹ್ಞೂ, ನಾ ಏನಂದೆ? ಲೇಬರ್ ಅಂದ್ರೆ ಕೆಲ್ಸ, ಪೇನ್ ಅಂದ್ರೆ ನೋವು ಅಷ್ಟೇ. ಲೇಬರ್ ಪೇನ್. ಮಂಗ, ಲೇಬರ್ ಪೇನ್ ಅಂದ್ರೆ ಹೆರಿಗೆ ನೋವಾ? ಹೌದಲ್ಲ. ನಿನ್ ಇಂಗ್ಲಿಷಿಗೆ ಒಂದ್ ದೊಡ್ಡ ನಮಸ್ಕಾರಪ್ಪ. ಸಾರಿ ದೋಸ್ತ, ನಂಗೆ ಗೊತ್ತಿರ್ಲಿಲ್ಲ. ತಲೆ ಅದ್ ಬಿಟ್ರ ನೆಕ್ಸ್ಟ್ ಪೇಜಲ್ಲಿ ನೋಡು. ನ್ಯೂಟನ್ ನಿಯಮ ಬದಲಾಯಿಸಿದವರು ಅಂದ್ರೆ ಅದು ಫಿಸಿಕ್ಸ್ ಇರಬೇಕು. 1921ರಲ್ಲಿ ನೊಬೆಲ್ ಸಾಪೇಕ್ಷತೆ ಸಿದ್ಧಾಂತ ಅಂದ್ರೆ ಥಿಯರಿ ಆಫ್ ರಿಲೇಟಿವಿಟಿ ಅಂದ್ರೆ ಐನ್ಸ್ಟೈನ್, ಆಲ್ಬರ್ಟ್ ಐನ್ಸ್ಟೈನ್. ಅವ್ರ ಫೋಟೋ ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಇದನ್ನ ನೋಡಿದ್ದೆ. ನೆಕ್ಸ್ಟ್ ಪೇಜ್ ಅಲ್ಲೇ ಸಿಗ್ಬೋದು, ಬನ್ನಿ. I am a part in preparation of Nestor's reagent. One of my element is present in thermometer. Another of my element is part of common salt. Find the next puzzle under my bottle. Element present in thermometer. Thermometer ಅಲ್ಲಿ ಇರುವುದು ಮರ್ಕ್ಯೂರಿ ಅಲ್ವಾ? ಕರೆಕ್ಟ್. ಮರ್ಕ್ಯೂರಿ ಮತ್ತು ಕಾಮನ್ ಸಾಲ್ಟ್ ಮಿಕ್ಸ್ ಆಗಿ ಏನಾರು ಆಗುತ್ತಾ? ನೋ, ಹಾಗೆಲ್ಲೂ ಕೇಳಿಲ್ಲ ನಾನು. ಅದೇನೋ ನೆಸ್ಲೆಸ್ ರಿಯೇಜೆಂಟ್ ಅಂತೆ, ಅದಕ್ಕೆ ಏನೇನ್ ಬೇಕಾಗುತ್ತೆ? ಸೋಡಿಯಂ ಹೈಡ್ರೋಕ್ಸೈಡ್, ಪೊಟ್ಯಾಷಿಯಂ ಅಯೋಡೈಡ್ ಮತ್ತೆ ಮರ್ಕ್ಯೂರಿ ಕ್ಲೋರೈಡ್. ಹಾ, HTCl2 ಫಸ್ಟ್ ಹಾಕೋದೇ ತಾನ, ಸೊ ಅದ್ರ ಬಾಟಲ್ ಕೆಳಗಿರ್ಬೋದು. Okay, let's go. ಇಲ್ಲಿಂದ ಇರ್ಬೇಕು. ಹೋಗಿದೆ ನೋಡಿ. ಪೆನ್ ಆಗಲಿ ಪೆನ್ಸಿಲ್ ಆಗಲಿ ಬೇಕಾ ಜೆರಾಕ್ಸ್ ಆರ್ ಜರ್ನಲ್ಲು ಎಲ್ಲ ಸಿಗೋದು ಒಂದೇ ಕಡೆ. ಅಲ್ಲೇ ಇದೆ ನೆಕ್ಸ್ಟ್ ಪಜಲ್. ಇವಾಗ ಮಾರ್ಕೆಟಿಗೆ ಮತ್ತೆ ಹೋಗ್ಬೇಕಾ? ಇಲ್ಲ, ಇಲ್ಲೇ ಇಲ್ಲೋ ಹತ್ರದಲ್ಲೇ ಇರಬೇಕು. ಪೆನ್, ಪೆನ್ಸಿಲ್, ಜರ್ನಲ್ ಎಲ್ಲ ಎಲ್ಲಿರುತ್ತೆ? ಲ್ಯಾಬ್ ನಲ್ಲಿ. ಹಾಗಾದ್ರೆ ಎಲ್ಲರೂ ಲ್ಯಾಬಿಗೆ ಹೋಗಿ ಹುಡ್ಕೊಂಡ್ವಾ? ಇಲ್ಲ, ಎಲ್ಲ ಕಾಮನ್ ಆಗಿ ನಮ್ಗೆ ಸಿಗ್ಬೇಕು. ಅದ್ರ ಸಲುವಾಗಿ ಮತ್ತೆ ನಾವು ಮಾರ್ಕೆಟ್ ಹೋಗ್ಬಾರ್ದು. ಅಂದ್ರೆ ನಮ್ಮ ಕಾಲೇಜ್ ಸ್ಟೋರ್ ಅಲ್ಲಿ. ಹಾ, ನಮ್ ಬೇಕಾಗಿರೋದೆಲ್ಲ ಅಲ್ಲೇ ಸಿಗುತ್ತೆ. ಅಂದ್ರೆ ನೆಕ್ಸ್ಟ್ ಪಜಲ್ ಕೂಡ ಅಲ್ಲೇ ಇರ್ಬೋದು. ಪಟ ಪಟ ಹೋಗಬಾ. ಇಲ್ಲ, ಇಲ್ಲ ಇಲ್ಲ, ಇದಕ್ಕೆಲ್ಲ ನಮ್ಮನೆ ಒಪ್ಪೋದಿಲ್ಲ. ಶೂಲೇಸ ನೀನೇ ಅನ್ಕೊಂಡೆ. ಅದು ಕೇಳೋದು ಭಾಳ ಮುಂದಾಲೋಚನೆ ಮಾಡಬಾರ್ದು ಅಂತ. ಸರಿ ಹೋಗಬಾ. ಮಲ್ಟಿಪ್ಲೇಯರ್ ಆನ್ಲೈನ್ ಗೇಮ್ ಆಡುವಾಗ ಇದು ಹೆಚ್ಚಿರಬಾರದು. ಇದಕ್ಕೆ ಇನ್ನೊಂದು ಶಬ್ದ ಜೋಡಿಸಿದರೆ ಒಂದು ಆಟದ ಹೆಸರು ಬರುವುದು. ಆ ಆಟವನ್ನು ಆಡುವ ಸ್ಥಳದಲ್ಲಿ ಮುಂದಿನ ಸುಳಿವು ಇರುವುದು. ಇದೇನಾ? ಆನ್ಲೈನ್ ಗೇಮ್ ನಲ್ಲಿ ಎಂತ ಇರಬಾರ್ದು. ಮೊದ್ಲು ಅಕ್ಕಪಕ್ಕ ಮಕ್ಕಳು ಇರೋಕಿಲ್ಲ ಮಾರ, ಮೊಬೈಲ್ ಕೇಳಕ್ ಜೀವ ತಿಂದು ಸಾಯ್ತಾರೆ. ಸ್ಟೋರೇಜ್ ತುಂಬಿರಬಾರ್ದು. ಪ್ಲೇಯರ್ ಸೇರ್ಬಾರ್ದು, ಅವಾಗ ನಾವೇ ಗೆಲ್ತೀವಿ. ಗೆಲ್ಲೋಕೆ ಸೋಲೋಕೆ ಅಲ್ವಾ, ಓವರ್ ಆಲ್ ಏನ್ ಹೆಚ್ಚಿರಬಾರ್ದು. ಮತ್ತೆ ಪಿಂಗ್ ಹೆಚ್ಚಿರಬಾರ್ದು. ಪಿಂಗ್ ಒಂದು ಹೆಚ್ಚಿರಬಾರ್ದು. ಅದಕ್ಕೆ ಇನ್ನೊಂದು ಶಬ್ದ ಜೋಡಿಸಿದರೆ ಒಂದು ಆಟದ ಹೆಸರು ಬರುವುದು. ಅಂದ್ರೆ ಸುರೇಖ. ಸುರೇಖ ಸುರೇಖ? ಯಾಕೆ ಸುರೇಖ? ಅದೇನಾ ಆರ್ಕಿಮಿಡಿಸ್ ಹೇಳಿದ್ನಲ್ಲ, ಸುರೇಖ. ಅದು ಸುರೇಖ ಅಲ್ವಾ, ಯುರೇಖಾನ? ಎಂತದ ಒಂದು ಲಾಸ್ಟ್ ರೇಖೆ ಇತ್ತಲ್ಲ, ಸಾಯ್ಲೆ ನಮ್ಗೆ ಆನ್ಸರ್ ಸಿಕ್ತು. ಆನ್ಸರ್ ಎಂತದ? ಪಿಂಗ್ ಪಾಂಗ್. ಪಿಂಗ್ ಪಾಂಗ್ ಅಂದ್ರೆ ಟೇಬಲ್ ಟೆನ್ನಿಸ್ ಅಲ್ಲ? ಎಕ್ಸಾಕ್ಟ್ಲಿ. ಅಂದ್ರೆ ನಾವು ಕೋರ್ಸ್ ರೂಮ್ ಹೋಗ್ಬೇಕಾಯ್ತು. ತಡ ಮಾಡೋದು ಬೇಡ, ಪಟ್ಟದ ಇಲ್ಲ ಆ ಕಡೆ. ಬಾಟಲ್ ನಂಬರ್ 30. GC ಕಾಲೇಜಿನ ಅಕ್ಷಯ ಪಾತ್ರೆ. ಹಸಿದವರಿಗೆ ಸಿಗುವುದು ತಿಂಡಿಯ ಜಾತ್ರೆ.
ತಿನ್ನಲು ಕೋರುವ ಮುನ್ನ ಇಲ್ಲಿ, ಕೈ ತೊಳೆಯಲು ಹುಡುಕಿ ಹೊರಗಿನ ನಲ್ಲಿ. ಇದೇನ ಮರ್ಯ ಫಜಲ್ ನಲ್ಲಿ ತಿಂಡಿ ಎಲ್ಲ ಯಾಕೆ ಇಡ್ತಾರ? ಕೇಳದ್ಮೇಲೆ ಹಸು ಹೋಗ್ತದೆ. ಇರ್ಲ ಆಮೇಲೆ ಗೆದ್ದ ಮೇಲೆ ದೊಡ್ಡ ಪಾರ್ಟಿನೇ ಮಾಡುವ. ಏ ಪಟ ಪಟ ಸಾಲ್ವ್ ಮಾಡ್ರು. ನಮ್ ಕಾಲೇಜಲ್ಲಿ ಅಕ್ಷಯ ಪಾತ್ರೆ ಬೇರೆ ಉಂಟಾ? ಇಲ್ಲ, ಬಟ್ ಅಕ್ಷಯ ಪಾತ್ರೆ ಅಂದ್ರೆ ಅನ್ಲಿಮಿಟೆಡ್ ತಿನ್ನೋಕೆ ಸಿಗ್ಬೇಕು. ಹೋಗ ಮಾರ್ಯ, ನಂಗೆ ತಿಂಡಿ ಅಂದ್ರೆ ನೆನಪಾಗೋದೆ ಕ್ಯಾಂಟೀನ್. ಕರೆಕ್ಟ್. GC ಕಾಲೇಜಿನ ಅಕ್ಷಯ ಪಾತ್ರೆ ಅಂದ್ರೆ ಅದು ನಮ್ ಕ್ಯಾಂಟೀನ್. ಮಾರ್ಯ ಇಷ್ಟು ಜೀನಿಯಸ್ ಹೆಂಗ ನೀನು? ದೋಸ್ತ ನಂಗೆ ಗೊತ್ತಿಲ್ವಾ ಇಂಥ ಡೇಂಜರಸ್ ಸಿಚುವೇಶನ್ ನಾ ಹ್ಯಾಂಗ್ ಮುಂದ್ ಬರ್ತೀನಿ ನಾ. ಏನೇ ಇರ್ಲಿ ಕ್ಯಾಂಟೀನಿಗೆ ಹೋಗಿ ಮೊದ್ಲು ಫಸಲ್ ತಗೊಳ್ಳುವ. ಎಲ್ಲರಿಗೂ ಒಂದೇ ಇರುವ ಒಗ್ಗಟ್ಟಿಗೆ ಬಂದಿದ್ದೀರಾ. ಅಂದ ಮೇಲೆ ಎಲ್ಲರೂ ಒಂದೇ ಕಡೆ ಸೇರುತ್ತೀರಾ. ಎಲ್ಲರೂ ಸೇರಿ ಆಚರಿಸುವ ಹಬ್ಬ ನಡೆಯುವುದು ಇಲ್ಲಿ. ಅಲ್ಲಿ ಸಿಂಹದ ತಲೆಯ ಮೇಲಿರುವುದು ನಿಮ್ಮ ಕೊನೆಯ ಕಿಲಿ. ಎಲ್ಲರೂ ಆಚರಿಸುವ ಹಬ್ಬ ಅದೇ ಚೌತಿ ಹಬ್ಬ ಇರುದಾ? ಬಟ್ ಚೌತಿ ಎಲ್ಲರೂ ಆಚರಿಸಲ್ಲ. ಸಿಂಹ ತಲೆ ಮೇಲೆ ಅಂತಲ್ಲ, ಅಂದ್ರೆ ನವರಾತ್ರಿ ಹಬ್ಬನ. ಇಲ್ಲ, ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಮತ್ತೆ ಒಂದೇ ಕಡೆ ಸೇರಿ ಮಾಡಬೇಕು. ಏನ್ ಹೋಳಿ ಹಬ್ಬ? ಮೇ ಬಿ ಇದು ಯಾವುದೇ ಧಾರ್ಮಿಕ ಹಬ್ಬ ಅಲ್ಲ. ಅಂದ್ರೆ ಒಂದ್ ಧರ್ಮದವರಲ್ಲ, ಎಲ್ಲಾ ಧರ್ಮದವರು ಸೇರಿ ಆಚರಿಸುವಂತ ಹಬ್ಬ. ಯು ಮೀನ್ ನೇಷನ್ ವೈಡ್? ಅಂದ್ರೆ ನ್ಯೂ ಇಯರ್? ಇಲ್ಲ, ಅದನ್ನು ಕೂಡ ಕೆಲವರು ಸೆಲೆಬ್ರೇಟ್ ಮಾಡಲ್ಲ. ಮತ್ತೆ ಹಬ್ಬ ಅದು? ಸಮಥಿಂಗ್ ವಿ ಆರ್ ಮಿಸ್ಸಿಂಗ್. ಬೇರೆ ಏನಾದ್ರು ಕ್ಲೂ ಉಂಟಾ? ಸಿಂಹ ತಲೆ ಮೇಲೆ ಅಂದ್ರೆ ಎಲ್ಲದು? ಲಾಸ್ಟ್ ಪಜಲ್ ಎಲ್ಲರೂ ಒಂದೇ ಕಡೆ ಹೋಗ್ಬೇಕು. ಗೈಸ್, ವಿ ಹ್ಯಾವ್ ಟು ಹರಿ ಅಪ್. ಲಾಸ್ಟ್ ಪಜಲ್ ಇದೇನ್ ಟಫ್ ಇಟ್ಟಾರ ಮಾರ್ಯ. ಹೌದಾ ಮಾರ್ಯ? ನೇಷನ್ ವೈಡ್ ಅಂದ್ರೆ ನ್ಯಾಷನಲ್ ಫೆಸ್ಟಿವಲ್ ಇರುದಾ? ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ. ಅದಕ್ಕೂ ಸಿಂಹಕ್ಕೂ ಏನ್ ಸಂಬಂಧ? ಅವೆರಡು ಹಬ್ಬಕ್ಕೆ ಎಲ್ಲರೂ ಸೇರ್ತೀವಲ್ಲ. ಧರ್ಮ ಜಾತಿ ಇಲ್ಲದೆ ಇರೋ ಹಬ್ಬ ಅದು. ಅದನ್ನ ಒಂದೇ ಕಡೆ ಆಚರಿಸ್ತೀವಿ. ಅಂದ್ರೆ ಅದ್ಯಾವ ಜಾಗ? ಹಾಲು. ನಾ ಈಗ ಧ್ವಜಸ್ತಂಭ ಸೈಡ್ ಇರೋ ಕೊಳದಲ್ಲೇ ಹಾರ್ಬಿಡ್ತೀವಿ. ಧ್ವಜಸ್ತಂಭ, ಎಸ್. ಎಲ್ಲರೂ ಸೇರೋ ಜಾಗ ಅಂದ್ರೆ ಧ್ವಜಸ್ತಂಭ. ಮತ್ತೆ ಸಿಂಹದ ತಲೆ ಮೇಲೆ ಅಂದ್ರೆ ಧ್ವಜಸ್ತಂಭದಲ್ಲಿ ಇರೋ 4 ಸಿಂಹ. ಆ ಸಿಂಹದ ತಲೆ ಮೇಲೆ ಲಾಸ್ಟ್ಗೆ ಅಂದ್ರೆ ಫೈನಲ್ ಲೊಕೇಶನ್ ಧ್ವಜಸ್ತಂಭ. ನಡೀರಿ ಬೇಗ. ನಡೀರಿ. ಪ್ಲೇಯರ್ಸ್ ಗೆಲ್ಲುವುದು ದೊಡ್ಡದಲ್ಲ, ಸ್ಪೋರ್ಟ್ಸ್ ಗೆಲ್ಬೇಕು. ನಾವ್ ಗೆದ್ರು ನೀವ್ ಗೆಲ್ಲೋದು ನಮ್ ಕ್ಲಾಸ್ ಇಲ್ವೇನಾ? ಆಗಿದ್ರು ನೀವು ಗೆದ್ರು, ಗೆಲ್ಲೋದು ನಮ್ಮ ಕ್ಲಾಸ್ ಅಲ್ವಾ? ಗೆಲ್ಲೋದು ಈ GC ಕಾಲೇಜ್. ವಿ ಆಲ್ ಡಿಸರ್ವ್ ದಿಸ್. ಮೊನ್ನೆ ಕಾಮರ್ಸ್ ಸರ್ ಒಬ್ರು ಹೇಳಿದ್ರು, ಅದಿವತ್ ನಿಜ ಆಯ್ತು. ಏನ್ ಹೇಳಿದ್ರು? ಯೂನಿಟಿ ಸ್ಟ್ರೆಂತ್ ಅಂತ ಹೇಳಿದ್ರು, ಅದ್ ನಿಜ ಆಯ್ತು. ಸರಿ, ಈ ಕೀ ಕೊಟ್ಟು ಬರುವ ಬಾ. ಎಲ್ಲರೂ ಗೆದ್ದಾದ್ಮೇಲೆ ಮತ್ತೆ ಇದು ಒಂದು ಕೀ ಕೊಟ್ಕೊಂಡು ಏನ್ ಮಾಡೋದಿದೆ? ಎಲ್ಲರೂ ಟ್ರೋಫಿ ತಗೊಳ್ಳೋಣ ಬಾ. ಆಕ್ಟಿವಿಟಿ ಮುಗೀತು. ಸೊ ಯಾವ ಟೀಮ್ ಗೆದ್ರಿ? ನಿಮ್ ಕ್ಲಾಸ್ ಪೂರ್ತಿ ಅಂದ್ರೆ ಆಲ್ ದ ಟೀಮ್ಸ್ ಹ್ಯಾವ್ ವನ್. ಓಕೆ, ಸೊ ಇಫ್ ದಟ್ ಇಸ್ ದ ಕೇಸ್, this trophy will go to all the teams combined and congrats to all the teams. Thank you sir. ಎಲ್ಲರೂ ಇಲ್ಲಿ ಬರಬೇಕು, ಟ್ರೋಫಿನ ತಗೊಳ್ಬೇಕು. Cheers to GCC. Hip hip. Hooray!